ಬಂದಿದೆ. ಆ ಕಾರಣಕ್ಕೆ ಈ ಏನು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನು ಬೆಳಗಾವಿಯಲ್ಲಿ ಕಬ್ಬಿಗಾಗಿ 3500 ರೂಪಾಯಿ ರೇಟನ್ನು ಕೊಡಲೇಬೇಕು ಅಂತ ಕಳೆದ 9 ದಿನದಿಂದ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ, ಭತ್ತಕ್ಕೆ 3500 ರೂಪಾಯಿ, ಮೆಕ್ಕೆಜೋಳಕ್ಕೆ 3000 ರೂಪಾಯಿ ಭತ್ತ ಬೆಂಬಲ ಬೆಲೆಯನ್ನು ಕೊಡಲೇಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಕೊಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಂಡಿದ್ದು ಕೂಡ ನಾವು ಮರುಪಾವತಿ ಮಾಡದೇ ಇರೋ ಪರಿಸ್ಥಿತಿಗೆ ಬಂದಿದ್ದೀವಿ. ಆ ಕಾರಣಕ್ಕೆ ಕೂಡಲೇ ಏನು ಸರ್ಕಾರ ರೈತನಿಗೆ ಯೋಗ್ಯವಾದ ಬೆಲೆ ಕೊಟ್ಟು ಆ ರೈತನನ್ನು ರಕ್ಷಣೆ ಯಾವುದೇ ಬೆಳೆಗೂ ಯೋಗ್ಯ ಬೆಲೆ ಇಲ್ಲ ಅಂತ ಬೆಳಗಾವಿಯಲ್ಲಿ ಕಬ್ಬಿಗೆ, ದಾವಣಗೆರೆಯಲ್ಲಿ ಭತ್ತ, ಮೆಕ್ಕೆಜೋಳ, ಗುಲ್ಬರ್ಗದಲ್ಲಿ ಈ ಹಿಂದೆ ತೊಗರಿ, ಇದೇ ಅನೇಕ ರೀತಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆ ಪ್ರಮುಖವಾಗಿದೆಯೋ ಆ ಬೆಳೆಗಳ ಬೆಲೆ ಕುಸಿದಂಥ ಸಂದರ್ಭದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡೋದು ನಾವು ಸುಮಾರು ವರ್ಷಗಳಿಂದ ಹೋರಾಟದಲ್ಲಿ ಭಾಗವಹಿಸ್ತಾನೂ ಬಂದಿದ್ದೀವಿ, ಹೋರಾಟ ನೋಡ್ಕೊಳ್ತೀವಿ. ಈಗ ಭತ್ತ ಖರೀದಿ ಕೇಂದ್ರನ ಇಲ್ಲಿ ನೋಂದಾವಣಿ ಮಾಡಿದ್ದಾರೆ, ಆ ದಿನಾಂಕ ವಿಸ್ತರಿಸಬೇಕು. ಮತ್ತು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ಖರೀದಿ ಮಾಡೋದ್ರ ಜೊತೆಗೆ ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಬೆಳಗಾವಿಯಲ್ಲಿ ನಡೀತಿರೋ ಹೋರಾಟದ ಕಬ್ಬು ಬೆಳೆಗಾರ ಓಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. SIP ದರ ಕೊಡಬೇಕು, FRPನೂ ಕೊಡಬೇಕು, SIP ಕೊಡಬೇಕು. ಮೆಕ್ಕೆಜೋಳಕ್ಕೆ ಕನಿಷ್ಠ 2,500 ರೂಪಾಯಿ ದರ ನಿಗದಿಯಾಗಬೇಕು. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಮಧ್ಯಾಹ್ನದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಹರಿಹರ ಚನ್ನಗಿರಿ ತಾಲೂಕಿನ ರೈತರು ಕಾಯ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಅವರ ಪ್ರತಿನಿಧಿಗಳು ಬಂದು ಸಭೆ ನಿಗದಿಯಾಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಧಿಕೃತವಾಗಿ ಸಭೆ ನಿಗದಿಯಾಗಲಿಲ್ಲ ಅಂದ್ರೆ ನಾವು ವೆಯ್ಟ್ ಮಾಡ್ತೀವಿ. ಪಿರಾದ್ನೈ ನಾವು ಭಾಳ ವರ್ಷದಿಂದ ಬರ್ತದವಿ, ನೋಡ್ತದವಿ. ಒಂದು ಸರ್ಕಾರಿ ಕೆಲಸಕ್ಕೆ ಹೋದ್ರೆ ಹಿಂಗೆ ಕೈ ಕಟ್ಟಿ ನಿಲ್ಬೇಕು ನಮ್ಮ ರೈತರ ಪರಿಸ್ಥಿತಿ. ಹಿಂಗೆ ಬರೀ ಕುತ್ಗನ್ನ ಒಂದು ಶಬ್ದನ ಕೂಡ ಒಬ್ಬ ತಾಲೂಕು ಅಧಿಕಾರಿಯಿಂದ ಬರಲ್ಲ, ಯಾವ ಅಧಿಕಾರಿಯಿಂದನೂ ಬರಲ್ಲ. ಪರಿಸ್ಥಿತಿ ನಾವು ರೈತರಾಗಿ ಹುಟ್ಟಿರೋದೇ ತಪ್ಪ. ನಾವು ಅಥವಾ ಟೆರರಿಸ್ಟ್ ಆಗಿದ್ದರೆ ಒಂದು ಒಳ್ಳೇದಿತ್ತನಂತ ಪ್ರತಿಕ್ಷಣ ಅನಿಸ್ತೈತಿ. ಯಾಕಂದ್ರೆ ನಮ್ಗೆ ಓದೋ ವಿದ್ಯೆ ಬರಹ ನಮಗೇನಿಲ್ಲ. ಆದರೆ ಏನೋ ಅಲ್ಪ ಸ್ವಲ್ಪ ಜಮೀನ್ಯಾಗ ಸ್ವಲ್ಪ ಮೆಕ್ಕೆಜೋಳ ಮಾಡಿದ್ದೀವಿ. ಆ ಮೆಕ್ಕೆಜೋಳ ನೀವು 1650 ರೂಪಾಯಿ ಕೇಳ್ತಾದ್ರೆ ಅಂದ್ರೆ ನಮ್ಗೆ ಎಷ್ಟು ಒಟ್ಟು ಉರಿತೈತಿ. ಯಾಕಂತಂದರೆ ಹೀರೆ ಗೊಬ್ಬರ 900 ರೂಪಾಯಿ, 850 ರೂಪಾಯಿ ಕ್ವಿಂಟಲ್ಲು. ಪ್ರತಿಯೊಂದು ಯೂರಿಯಾ ಆಗಲಿ, ಪೊಟ್ಯಾಷ್ ಆಗಲಿ, ಪ್ರತಿಯೊಂದು ಅದೇ ಥರನೇ ಎಲ್ಲ ಬೆಂಬಲ ಬೆಲೆ ಕೊಟ್ಟು ನಾವು ಟ್ಯಾಕ್ಟ್ರಿ ಓಡಿಸಿ ಬಿತ್ತಣಿಕೆ ಮಾಡಿ ಎಲ್ಲ ಮಾಡಿ 10-12 ಚೀಲ ಮೆಕ್ಕೆಜೋಳ ಬಂದಲ್ಲ, ಅವನು ಕೂಡ ಒಯ್ಯರು ಯಾರೂ ಇಲ್ಲ. ಈ ಸರ್ಕಾರ ಯಾತಿ ಬೇಕು, ರಾಜಕಾರಣಿ ಅನ್ನೋದು ಹೆಸರೇ ಬೇಡ ಅಂತ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ರೈತರು ಇವತ್ತು ಊಟಕ್ಕೋಸ್ಕರ ಅಲ್ಲ ಅನ್ನೋ ಪರಿಸ್ಥಿತಿ. ಅವ್ನು ಮಾರೋದು ಕಷ್ಟ, ಎಲ್ಲದು ಕಷ್ಟ ಅಂತಂದರೆ ಮುಂದೆ ನಾವು ಯಾರಿಗೆ ಕೇಳ್ಬೇಕು ಅನ್ನೋದೇ ದಿಕ್ಕು ತೋರಿಸಂಥದ್ದಾಗಿಬಿಡತಿ. ದಯವಿಟ್ಟು ನಮ್ಮ